ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಜನರನ್ನ 16 ಜನರನ್ನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹಾಕಿದಾಗ ಒಂದು ಇಮ್ಯುನಿಟಿ ಪಡಲಿಕ್ಕೆ ನಾಮಿನೇಷನ್ ಪ್ರಕ್ರಿಯೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವರವರ ಮನೆಗಳಿಂದ ಪತ್ರಗಳು ಬರುವಂಥ ಒಂದು ಆ್ಯಕ್ಟಿವಿಟೀಸ್ ಇರುತ್ತೆ. ನಿಗದಿತ 7 ಜನರಲ್ಲಿ ಯಾರಿಗಾದರೂ ಇಮ್ಯುನಿಟಿಯನ್ನು ಕೊಡ್ಬೋದು ಅಥವಾ ಸ್ವತಃ ತಾವಾದರೂ ಆ ಇಮ್ಯುನಿಟಿಯನ್ನು ಪಡಿಬಹುದು ಮನೆಯ ಪತ್ರಗಳನ್ನು ಇಟ್ಕೊಂಡು ಅನ್ನುವಂಥ ಬಿಗ್ ಬಾಸ್ ಸೂಚನೆ ಸಿಕ್ಕಾಗ ಈ ರಿಷಿ ಗೌಡರವರು ಸ್ವತಃ ತನ್ನ ಮನೆಯಿಂದ ಬಂದ ಪತ್ರವನ್ನು ತಾನೇ ಇಟ್ಕೊಂಡು ಇಮ್ಯುನಿಟಿಯನ್ನು ಪಡ್ಕೊಳ್ತಾರೆ, ನಾಮಿನೇಷನ್ ಪ್ರಕ್ರಿಯೆಯಿಂದ ತಪ್ಪಿಸ್ಕೊಳ್ತಾರೆ. ಇಲ್ಲದಿದ್ದ ಪಕ್ಷದಲ್ಲಿ ಜನರಿಂದ ಪಡೆದಂತಹ ವೋಟಿಂಗ್ನಲ್ಲಿ ಕೇವಲ 0% ಮತಗಳನ್ನು ಪಡೆದಿದ್ದಂತಹ ರಿಷಿ ಗೌಡರವರು ಈ ವಾರದಲ್ಲಿ ನಿನ್ನೆನೆ ಮನೆ ಸೇರ್ಕೋಬೇಕಾಗಿತ್ತು. ಆದರೆ ಆ ಇಮ್ಯುನಿಟಿ ಪವರನ್ನು ಪಡೆದು ಕ್ಯಾಪ್ಟನ್ಸಿ ಓಟದಲ್ಲೂ ಕೂಡ ಬಂದು ಕ್ಯಾಪ್ಟನ್ಸಿಗಾಗಿ ಫೈಟನ್ನು ಕೂಡ ಮಾಡಿದ್ದಂತಹ ರಿಷಿ ಗೌಡ ಈ ಫ್ಯಾಮಿಲಿ ಲೆಟರ್ಗಳ ಸಪೋರ್ಟ್ಗಳನ್ನು ತಗೊಂಡು ಇಮ್ಯುನಿಟಿ ಪಡೆದು ನಾಮಿನೇಷನ್ ಪ್ರಕ್ರಿಯೆಯಿಂದ ತಪ್ಪಿಸ್ಕೊಳ್ಳೋಕ್ಕೂ ಮುಂಚೆನೇ ಒಂದು ಸಾರಿ ಮನೆಯಿಂದ ಎಮರ್ಜೆನ್ಸಿ ಎಲಿಮಿನೇಷನ್ ಆಗುವ ಅವಕಾಶ, ಎಮರ್ಜೆನ್ಸಿ ಎವಿಕ್ಟ್ ಆಗುವಂಥ ಒಂದು ಬಿಗ್ ಬಾಸ್ನವರ ಮುಂದೆ ಒಂದು ಅವಕಾಶ ಇತ್ತು. ಆದರೆ ಅದನ್ನು ಬಿಗ್ ಬಾಸ್ನವರು ಕೈ ಚೆಲ್ಲಿದ ಪರಿಣಾಮ ಇವತ್ತಿನವರೆಗೆ ಈ ರಿಷಿ ಗೌಡರವರು ಇಲ್ಲಿವರೆಗೆ ಬಂದು ಕೂತಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ರಿಷಿ ಗೌಡರು ಗಿಲ್ಲಿ ನಟರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಈ ಬಿಗ್ ಬಾಸ್ ನಿಯಮವನ್ನು ಮೀರಿ ಆಟ ಮಾಡಿದ್ದು ಅವರು ಮನೆಯಿಂದ ಹೊರಗೆ ಹೋಗಲಿಕ್ಕೆ ಒಂದು ಬಿಗ್ ಬಾಸ್ನವರ ಮುಂದೆ ದಾಳ ಬಂದಿತ್ತು. ಆದರೆ ಬಿಗ್ ಬಾಸ್ನವರು ಅದನ್ನು ಕೈ ಚೆಲ್ಲಿದ್ರ ಪರಿಣಾಮ ಇದುವರೆಗೆ ರಿಷಿ ಗೌಡರವರು ಬಂದು ಕೂತಿದ್ದನ್ನು ಈ ಸಂಡೇ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಕ್ಲಾಸ್ ತಗೊಂಡು ರಿಷಿ ಗೌಡರ ಮೇಲೆ, ಗಿಲ್ಲಿ ನಟನ ಮೇಲೆ ಈ ರಿಷಿ ಗೌಡ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದು ಕಾನೂನು ಬಾಹಿರ ಬಿಗ್ ಬಾಸ್ನ ನಿಯಮ ವಿರುದ್ಧವಾಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದ ಅವಕಾಶವನ್ನು ಪಡೆದು ರಿಷಿ ಗೌಡರವರಿಗೆ ಎಮರ್ಜೆನ್ಸಿ ಎವಿಕ್ಟ್ ಮಾಡುವಂಥ ಅವಕಾಶ ಇತ್ತು. ಬಾತ್ರೂಮ್ಗೆ ಹೋಗುತ್ತಿದ್ದ ರಿಷಿ ಗೌಡರನ್ನು ಗಿಲ್ಲಿ ನಟರವರು ಬಕೆಟನ್ನು ಕೇಳಿದ್ದಾರೆ. ಆ ಬಕೆಟನ್ನು ಯಾವುದೋ ಕಾರಣಕ್ಕೆ ನೀಡದಿದ್ದ ರಿಷಿ ಗೌಡರ ಮೇಲೆ ಕುಪಿತರಾದ ಗಿಲ್ಲಿ ನಟರವರು ರಿಷಿ ಗೌಡರ ಬಟ್ಟೆಗಳನ್ನೆಲ್ಲ ಒಳಗಿನಿಂದ ತಂದು ಬಾತ್ರೂಮ್ನ ಮುಂದೆ ಬಿಸಾಕ್ತಾರೆ. ಆಗ ಕುಪಿತಳಾದ ರಿಷಿ ಗೌಡರವರು ಗಿಲ್ಲಿ ನಟರ ಮೇಲೆ ಕೈ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಡ, ಮೇಲೆ ಕೈ ಮಾಡಬೇಡ ಎನ್ನುವಂಥ ಒಂದು ಸೂಚನೆಯನ್ನು, ಒಂದು ವಿರೋಧವನ್ನು ಗಿಲ್ಲಿ ನಟರವರು ಮಾಡಿದರೂ ಕೂಡ ಮತ್ತೆ ಗಿಲ್ಲಿ ನಟರ ಮೇಲೆ ರಿಷಿ ಗೌಡರವರು ಹಲ್ಲೆ ಮಾಡುವಂಥ ಯತ್ನ ಮಾಡ್ತಾನೆ ಇರ್ತಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಒಂದು ಟಾಸ್ನಲ್ಲೂ ಕೂಡ ಲಮಾಣಿ ಹನುಮಂತರವರ ಮೇಲೆ ಭವ್ಯ ಗೌಡರವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದರು. ಆದರೆ ಕಿಚ್ಚ ಸುದೀಪ್ರವರಾಗಲಿ ಬಿಗ್ ಬಾಸ್ನವರಾಗಲಿ ಮಧ್ಯಪ್ರವೇಶ ಮಾಡಿರಲಿಲ್ಲ. ಆ ಭವ್ಯ ಗೌಡನವನ ಮಿಡ್ ವೀಕ್ ಎಲಿಮಿನೇಷನ್ ಅಥವಾ ಎಮರ್ಜೆನ್ಸಿ ಎಲಿಮಿನೇಷನ್ ಆಗಲಿ ಯಾವುದೇ ರೀತಿಯಿಂದ ಮಾಡದೆ ಕೇವಲ ಸೂಚನೆಯನ್ನು ಕೊಟ್ಟು, ಕೇವಲ ವಾರ್ನಿಂಗನ್ನು ಕೊಟ್ಟು ಬಿಟ್ಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲೂ ಕೂಡ ವಾರ್ನಿಂಗ್ ಕೊಡುವಂಥ ಅಥವಾ ಎಮ್ಮಗೆ ಮನೆಗೆ ಕಳಿಸುವಂಥ ಹೊಸ ಟ್ರಿಕ್ಸನ್ನು ಬಿಗ್ ಬಾಸ್ನವರು ಬಳಸ್ಬೋದು ಅನ್ನುವಂಥದ್ದು ಸೂಚನೆ ಸಿಕ್ಕಿದೆ. ಈಗ ಮನೆಯಲ್ಲಿರುವಂಥವರ ಎಲ್ಲರ ಮುಂದೆ ರೆಡ್ ಕಾರ್ಡ್ ಹಾಗೂ ಯೆಲ್ಲೋ ಕಾರ್ಡ್ಗಳನ್ನು ಕೊಟ್ಟು ಈ ರಿಷಾ ಗೌಡರವರು ಮನೆಯಲ್ಲಿರಬೇಕಂದ್ರೆ ಯೆಲ್ಲೋ ಕಾರ್ಡ್ಗಳನ್ನು ಬಳಸಬೇಕು ಅಥವಾ ರಿಷಾ ಗೌಡರನ್ನು ಮನೆಗೆ ಕಳಿಸ್ಬೇಕಂದ್ರೆ ರೆಡ್ ಕಾರ್ಡ್ಗಳನ್ನು ಬಳಸಬೇಕು. ಜನ ಯಾರು ಅದನ್ನು ಜಾಸ್ತಿ ಎತ್ತಾರೋ, ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ರೆಡ್ ಕಾರ್ಡ್ ಅಥವಾ ಯೆಲ್ಲೋ ಕಾರ್ಡ್ ಬಳಸ್ತಾರೋ ಆ ಪ್ರಕಾರವಾಗಿ ರಿಷಾ ಗೌಡರವರು ಇವತ್ತು ವಾರ್ನಿಂಗ್ ತಗೊಂಡು ಮನೆಯಲ್ಲಿರ್ಬೋದು ಅಥವಾ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ಬೋದು ಅನ್ನುವಂಥ ಒಂದು ಮಾತಿದೆ. ಆದರೆ ಎಲ್ಲೋ ಒಂದು ಕಡೆ ರಿಷಾ ಗೌಡರವರು ಇವತ್ತು ಎಲಿಮಿನೇಟ್ ಆಗಿ ಮನೆಗೆ ಹೋಗಿಬಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲ ಜನ ರೆಡ್ ಕಾರ್ಡನ್ನು ಬಳಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕಳೆದ 12 ಸೀಸನ್ನಲ್ಲಿ ಯಾವತ್ತೂ ಈ ನಿರ್ಧಾರವನ್ನು ಮಾಡದಿರಿದಂತಹ ಕಿಚ್ಚ ಸುದೀಪ್ ಅವರು ಅಥವಾ ಬಿಗ್ ಬಾಸ್ನವರು ಇವತ್ತು ಮಾತ್ರ ದೇವರು ಕೊಟ್ಟ 2 ಕೈಗಳನ್ನು ಉಳಿಯೋದಕ್ಕೆ ಅಥವಾ ಗೆಲ್ಲೋದಕ್ಕೆ ಯೂಸ್ ಮಾಡಿ ಸುಮ್ಮನೆ ಹೊಡೆಯೋದಕ್ಕೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೂ ಯಾಕೆ ಮಾಡ್ತೀರಾ ಅನ್ನುವಂಥದ್ದನ್ನು ಕ್ಲಾಸ್ ತಗೊಳ್ತಾರೆ ಈ ರಿಷಿ ಗೌಡರ ಮೇಲೆ. ಹಾಗೂ ರೆಡ್ ಕಾರ್ಡ್ ಹಾಗೂ ಯೆಲ್ಲೋ ಕಾರ್ಡ್ ಎನ್ನುವಂಥ 2 ಕಾರ್ಡ್ಗಳನ್ನು ಮನೆಯಲ್ಲಿ ಪ್ಲೇ ಮಾಡ್ತಾರೆ. ಯಾವ ಕಾರ್ಡನ್ನು ಈ ಬಿಗ್ ಬಾಸ್ ಸ್ಪರ್ಧಿಗಳು ಜಾಸ್ತಿ ಯೂಸ್ ಮಾಡ್ತಾರೋ ಅದರ ಪ್ರಕಾರವಾಗಿ ರಿಷಿ ಗೌಡರ ಮೇಲೆ ಆ್ಯಕ್ಷನ್ ಆಗುತ್ತೆ. ಯೆಲ್ಲೋ ಕಾರ್ಡ್ ಬಂದರೆ ವಾರ್ನಿಂಗ್ ಕೊಟ್ಬಿಟ್ಬಿಡೋದು, ರೆಡ್ ಕಾರ್ಡ್ ಬಂದರೆ ಮನೆಯಿಂದ ಎಲಿಮಿನೇಟ್ ಮಾಡಿ ಮನೆಗೆ ಕಳಿಸೋದು ಎನ್ನುವಂಥ ಸೂಚನೆ ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟಾಗ ಎಲ್ಲ ಜನರು ರೆಡ್ ಕಾರ್ಡನ್ನು ಬಳಸಿ ರಿಷಾ ಗೌಡರನ್ನು ಮನೆಗೆ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಈಗಾಗಲೇ ಬಂದಿದ್ದಂಥ ಪ್ರಭಾವದಿಂದ ಗೊತ್ತಾಗ್ತಾ ಇದೆ. ಒಂದು ವಿಷಯವನ್ನು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿರಬೇಕಾದ್ರೆ ಈ ಗಿಲ್ಲಿ ನಟರವರು ಬಾತ್ರೂಮ್ಗೆ ಹೋದಂಥ ರಿಷಾ ಗೌಡರ ಮೇಲೆ ಬಕೆಟ್ ಕೇಳ್ಬೋದಾ? ಈ ಮನೆಯಲ್ಲಿ ಜನ ಈ ಥರ ಯಾವುದೋ ಊರಲ್ಲಿ ಬಾತ್ರೂಮ್ನಲ್ಲಿರುವಂಥ ಮಹಿಳೆಯನ್ನು ಮಾತನಾಡಿಸಿದರೆ ಆ ಮಹಿಳೆ ಕೆರ ತಗೊಂಡು ಚಪ್ಪಲಿ ತೊಗೊಂಡು ಹೊಡಿತಾಳೆ. ಆದರೆ ಇಲ್ಲಿ ಬಿಗ್ ಬಾಸ್ ಹಾಕಿಕೊಟ್ಟಿರುವಂಥ ಸ್ಕ್ರಿಪ್ಟ್ ಪ್ರಕಾರವಾಗಿ ನಡೀತಾ ಇದೆ ಎನ್ನುವಂಥ ಗುಮಾನೆ ಅನ್ನುವಂಥ ಒಂದು ಮಾತು ಈ ಕರ್ನಾಟಕದ ಜನತೆಯಲ್ಲಿ ಬರ್ತಾ ಇದೆ. ರಿಷಿ ಗೌಡ
ಮಾಡಿದ್ದು ಕರೆಕ್ಟು, ಈ ಗಿಲ್ಲಿ ನಟ ಮಾಡಿದ್ದು ತಪ್ಪು, ಹಾಗೂ ಬಿಗ್ ಬಾಸ್ನವರ ನಿರ್ಣಯ ಕೂಡ ತಪ್ಪು ಅನ್ನುವಂಥದ್ದನ್ನು ಇಲ್ಲಿ ಕರ್ನಾಟಕದ ಜನ ಮಾತಾಡ್ತಾ ಇದ್ದಾರೆ. ಯಾವುದೇ ಮಹಿಳೆ ಕೂಡ ತನ್ನ ಮೇಲೆ ದೌರ್ಜನ್ಯವನ್ನು ತಡೆಯುವುದಿಲ್ಲ. ಬೇಕಾಬಿಟ್ಟಿಯಾಗಿ ತನ್ನನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಂಥ ಗಿಲ್ಲಿ ನಟರ ಮೇಲೆ ತನ್ನ ರಕ್ಷಣಾತ್ಮಕವಾಗಿ ಹಲ್ಲೆ ಮಾಡಿದ್ದಾರೆ, ತನ್ನ ಕೋಪವನ್ನು ಹೊರಗೆ ಹಾಕಿದ್ದಾರೆ ಅನ್ನುವಂಥದ್ದು ಬಿಟ್ಟರೆ ಇದರಲ್ಲಿ ಬೇರೆ ಅರ್ಥವನ್ನು ಬಿಗ್ ಬಾಸ್ನವರು ತಮ್ಮ TRPಗಾಗಿ, ಈ ಪ್ರೇಕ್ಷಕರು ತಮ್ಮ ಬೇಳೆಗಾಗಿ ಬೇಯಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಗಿಲ್ಲಿ ನಟರನ್ರ ಈ ಬಿಗ್ ಬಾಸ್ನವರು ಈ ಕಿಚ್ಚ ಸುದೀಪ್ರು ಮೇಲೆ ಎತ್ತಾ ಇದ್ದಾರೆ, ಉಳಿದವ್ರನ್ನ ತುಳಿತಾ ಇದ್ದಾರೆ ಅನ್ನುವಂಥ ಕಾರ್ಡು ಜನ ಪ್ಲೇ ಮಾಡ್ತಾ ಇದ್ದಾರೆ ಹೊರಗಡೆ ಅಂತಲೇ ಹೇಳ್ಬೋದು. ಕಳೆದ 12 ಸೀಸನ್ಗಳಲ್ಲಿ ಎಷ್ಟೋ ಮ್ಯಾನ್ ಹ್ಯಾಂಡ್ಲಿಂಗ್ಗಳಾಗಿದ್ದಾವೆ, ಎಷ್ಟೋ ಬಿಗ್ ಬಾಸ್ ನಿಯಮಗಳನ್ನು ಮೀರಿ ಆಡಲಾಗಿದೆ. ಆದರೆ ಯಾವಾಗಲೂ ಕೂಡ ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡದಿರುವಂಥ ಕಿಚ್ಚ ಸುದೀಪ್ ಅವರು ಈಗ ಏಕಾಏಕಿ ಯಾಕೆ ಗಿಲ್ಲಿ ನಟರ ಪರವಾಗಿ ಈ ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದಾರೆ, ಈಗ ಯಾಕೆ ರಿಷಿ ಗೌಡರನ್ನು ಎಕ್ದಮ್ ಮನೆ ಕಳಿಸುವಂಥ ಯತ್ನ ಮಾಡ್ತಾ ಇದ್ದಾರೆ, ಮೊನ್ನೆ ಯಾಕೆ ಅವ್ರನ್ನ 0% ಮತಗಳನ್ನು ಪಡೆದಿದ್ರು ಕಳಿಸದೆ ಒಂದು ಅವಕಾಶವನ್ನು ಇಮ್ಯುನಿಟಿ ಪಡಲಿಕ್ಕೆ ಕೊಟ್ಟರು ಅನ್ನುವಂಥದ್ದು ಈಗಲೂ ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ ವೀಕ್ಷಕರೇ. ಎಷ್ಟೋ ಜನ ವಿಡಿಯೋಗಳನ್ನು ನೋಡ್ತೀರಾ, ಅದರ ಬಗ್ಗೆ ನಿಮ್ಮ ಕಾಮೆಂಟು, ನಿಮ್ಮ ಅನಿಸಿಕೆಗಳನ್ನು ಹೇಳಲ್ಲ. ದಯವಿಟ್ಟು ನಿಮ್ಗೆ ಏನು ಅನಿಸುತ್ತೆ ಅನ್ನೋಂಥದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿದರೆ ನಮಗೂ ಕಾಂಟೆಂಟ್ ಹುಡ್ಕೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.